ನಮಸ್ಕಾರ, ಕನ್ನಡ ಒನ್ನಿಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಧರ್ಮಸ್ಥಳದ ವಿಚಾರ ನಿಮಗೆ ಗೊತ್ತೇ ಇದೆ. SIT ಫಾರ್ಮೇಷನ್ ಆಗಿದೆ. ಒಬ್ಬ ವ್ಯಕ್ತಿ ಬಂದು ನಾನು ನೂರಾರು ಹೆಣಗಳನ್ನು ಹೂತಿದ್ದೀನಿ, ಜಾಗ ತೋರಿಸ್ತೀನಿ ಬನ್ನಿ ಅಂತ. ಅದು 2 ದಿನ, ನಿನ್ನೆ ಮೊನ್ನೆ 2 ದಿನ ಆತನನ್ನು, ಆ ವ್ಯಕ್ತಿಯನ್ನು SIT ಅಧಿಕಾರಿಗಳು, ಪ್ರಣವ್ ಮೊಹಾಂತಿ ಅವರ ನೇತೃತ್ವದಲ್ಲಿ ಆಗಿರುವ SIT ಅಧಿಕಾರಿಗಳು ತೀವ್ರ ವಿಚಾರಣೆ ಕೈಗೊಂಡರು. ಇವತ್ತು ಸ್ಥಳ ಮಹಜರು ಅಂತ ಹೊರಟಾಗ ಪೊಲೀಸರೇ ಸುಸ್ತಾಗಿ ಹೋದರು. ಎಷ್ಟು ಜಾಗಗಳಿಗೆ, ಎಷ್ಟು ಸ್ಥಳಗಳಲ್ಲಿ ತಾನು ಹೂತಾಕಿದ್ದೀನಿ ಅಂತ ಒಂದರ ನಂತರ ತೋರಿಸ್ತಾನೆ ಹೋಗ್ತಿದ್ದಂಥ ವ್ಯಕ್ತಿಯಿಂದ ಪೊಲೀಸರೇ ಸುಸ್ತಾದರು. ಮಾರ್ಕಿಂಗ್ ಮಾಡಿ ಆದರೂ ಸಹ ಮಾರ್ಕಿಂಗ್ ಕೆಲಸ ನಡೀತಾ ಇದೆ. ಮಾರ್ಕಿಂಗ್ ಕೆಲಸ ಜೋರಾಗಿ ನಡೀತಾ ಇದೆ. ನೇತ್ರಾವತಿ, ಸ್ನಾನಘಟ್ಟ ಮತ್ತು ಅದರ ಸುತ್ತಮುತ್ತಲ ಪ್ರದೇಶಗಳನ್ನೇ ಇವತ್ತು ಕೇಂದ್ರೀಕರಿಸಲಾಗಿತ್ತು. ಆ ಪ್ರದೇಶಗಳಲ್ಲಿ ಅಲ್ಲಲ್ಲಿ ತೋರಿಸಿ ಆ ವ್ಯಕ್ತಿ ಇಲ್ಲಿ ನಾನು ಹೂತಾಕಿದ್ದೀನಿ, ಅಲ್ಲಿ ಹೂತಾಕಿದ್ದೀನಿ, ಇಲ್ಲಿ ಹೂತಾಕಿದ್ದೀನಿ ಅನ್ನುವುದನ್ನು ಇವತ್ತು ಅದಕ್ಕೆ ಮಾರ್ಕಿಂಗು, ಜಿಯೋ ಟ್ಯಾಗಿಂಗ್ ಎಲ್ಲ ಮಾಡ್ತಿದ್ದಾರೆ ಪೊಲೀಸರು. ಆ ಕೆಲಸ ಒಂದು ಕಡೆ ಆಗ್ತಿದ್ರೆ, ಕಾಮಾಂಧತೆಯನ್ನು ಮೆರೆದು ಕೊಲೆಗಳನ್ನು ಮಾಡಿ, ಅತ್ಯಾಚಾರ ಮಾಡಿ, ಅನಾಚಾರ ಮಾಡಿ, ಹೆಣಗಳನ್ನು ಹೂತು ಹಾಕೋಂಗೆ ಮಾಡಿರಬಹುದಾದಂತಹ ವ್ಯಕ್ತಿಗಳನ್ನು ರಕ್ಷಣೆ ಮಾಡೋದಕ್ಕೆ BJP ಅಂತಹ ನೀಚ ಪಕ್ಷದ ನೀಚ ನಾಯಕರುಗಳು ನೀಚ ಮಟ್ಟದ ಆಲೋಚನೆಗಳೊಂದಿಗೆ ನೀಚ ಮಟ್ಟದ ಹೇಳಿಕೆಗಳನ್ನೇ ಕೊಡ್ತಿದ್ದಾರೆ. ನಿನ್ನೆ ಮೊನ್ನೆ ಎಲ್ಲ ನೀವು ನೋಡಿದ್ರಿ, ವಾಟ್ಸಪ್ನಲ್ಲಿ BJP ಭಕ್ತರು, BJPಯ ಗುಲಾಮರು ಎಲ್ಲರೂ, ಮೋದಿ ಭಕ್ತರು ಎಲ್ಲ ಸೇರಿಕೊಂಡು ಒಂದು ಹೊಸ ಕಥೆಯನ್ನು ಹುಟ್ಟು ಹಾಕಿದರು. ಏನು? ಆ ವ್ಯಕ್ತಿ ಬಂದಿದ್ದಾನಲ್ಲ, ಅನಾಮಧೇಯ, ನಾನೇ ಹೂತು ಹಾಕಿದ್ದು, ಇಂಥವ್ರು ಹೇಳಿದ್ದಕ್ಕೆ ನಾನು ಹೂತು ಹಾಕಿದ್ದೀನಿ ಅಂತ. ಆತ ಕ್ರಿಶ್ಚಿಯನ್ ಅಂತೆ. ಆತನ ಹೆಸರು ವಿಸಲ್ ಬ್ಲೋವರ್ ಅಂತೆ. ಇಂಥ ದಡ್ಡತನನ, ಹೆಡ್ಡತನನ ಅಥವಾ ಷಡ್ಯಂತ್ರನ, ಮೂರು ಅನಿಸುತ್ತೆ. ವಿಸಲ್ ಬ್ಲೋವರ್ ಅನ್ನುವುದು ನಿನ್ನೆ ಕೂಡ ಹೇಳಿದ್ದೆ. ವಿಸಲ್ ಬ್ಲೋವರ್ ಅಂದರೆ ಇಂಗ್ಲೀಷಿನಲ್ಲಿ ಒಬ್ಬ ವ್ಯಕ್ತಿಗೆ ಬಳಸುವಂಥದ್ದು. ಎಂಥ ವ್ಯಕ್ತಿ ಆತ ಅಂದರೆ, ಯಾವುದಾದ್ರೂ ಅಕ್ರಮವನ್ನು, ಅನಾಚಾರವನ್ನು, ಭ್ರಷ್ಟಾಚಾರವನ್ನು ಯಾವುದನ್ನೇ ಆಗಲಿ ಹೊರಗೆ ತರುವಂತಹ ವ್ಯಕ್ತಿಯನ್ನು ವಿಸಲ್ ಬ್ಲೋವರ್ ಅಂತ ಕರೀತಾರೆ. ವಿಸಲ್ ಅಂದರೆ ಶೀಟಿ ಹೊಡೆಯೋದು, ವಿಸಲ್ ಬ್ಲೋವರ್ ಅಂದರೆ ಶೀಟಿ ಹೊಡೆಯುವವನು. ಅಂದರೆ ಜನರಿಗೆ ಒಂದು ಶೀಟಿ ಹೊಡೆದು ಇಲ್ಲೇನೋ ಆಗ್ತಿದೆ ನೋಡಿ ಅಂತ ಎಚ್ಚರಿಸುವಂಥ ವ್ಯಕ್ತಿಯನ್ನು, ಅದಕ್ಕೆ ಇಂಗ್ಲೀಷ್ನಲ್ಲಿ ಬಳಸುವ ಪದ ವಿಸಲ್ ಬ್ಲೋವರ್. ಅದು ಯಾವುದೇ ಪ್ರಕರಣ ಆಗಿರಲಿ, ಯಾವುದೇ ಒಂದು ಫೀಲ್ಡಲ್ಲಾಗಿರಲಿ, ಭ್ರಷ್ಟಾಚಾರ ಆಗಿರಲಿ, ಕೊಲೆ ಸುಲಿಗೆಗಳಾಗಿರಲಿ, ಇನ್ನು ಯಾವುದೋ ರಹಸ್ಯವಾದಂತಹ ಕಾರ್ಯಾಚರಣೆಗಳು ಯಾವುದೇ ಆಗಿರಲಿ, ವಿಸಲ್ ಬ್ಲೋವರ್ ಅಂದರೆ ಅದು ಅರ್ಥ. ಆದರೆ ಅದನ್ನು ಯಾವುದೋ ಇಂಗ್ಲೀಷ್ ಪತ್ರಿಕೆಯಲ್ಲಿ ಓದ್ಬಿಟ್ರೆ ಇವರು, ಅಥವಾ ಉದ್ದೇಶಪೂರ್ವಕವಾಗಿ ಈ ದೇಶದ ಜನ, ದೊಡ್ಡ ಜನ ಏನು ಹೇಳಿದ್ರು ನಂಬಿಡ್ತಾರೆ, ನಂಬಿಸೋದೊಂದೇ ನಮ್ಮ ಕೆಲಸ ಅಂದ್ಕೊಂಡು ಅದನ್ನು ಹರಿಬಿಟ್ರೋ ಗೊತ್ತಿಲ್ಲ. ವಿಸಲ್ ಬ್ಲೋವರ್ ಅವನ ಹೆಸರು, ಅವನ ಕ್ರಿಶ್ಚಿಯನ್ ಅಂತೆಲ್ಲ ಕತೆ ಕಟ್ಟಿದ್ರು. ಅದು ತಣ್ಣಗಾಗೋದಕ್ಕೆ ಮೊದಲೇ ಇವತ್ತು ಮಿಸ್ಟರ್ R. ಅಶೋಕ್, ಕರ್ನಾಟಕದ ಮಾಜಿ ಉಪಮುಖ್ಯಮಂತ್ರಿ, ಮಾಜಿ ಗೃಹ ಮಂತ್ರಿ, ಈಗ ಪ್ರತಿಪಕ್ಷದ ನಾಯಕ, ಅವರು ಹೊಸ ಕತೆ ಶುರು ಮಾಡಿದ್ರು. ಕ್ರಿಶ್ಚಿಯನ್ ಅಲ್ಲ, ಮುಸ್ಲಿಮು. ಆತ ಮುಸ್ಲಿಮು. ಈ BJPಗೆ ಮುಸ್ಲಿಮರನ್ನು ನೆನೆಸ್ಕೊಳ್ಳದೆ ಹೋದರೆ, ಪ್ರತಿಯೊಂದಕ್ಕೂ ಮುಸ್ಲಿಮರನ್ನು ಎಳ್ಕೊಂಡು ಬರದೆ ಹೋದರೆ ಅಸ್ತಿತ್ವನೇ ಇಲ್ಲ. ಹಾಗಾಗಿ ಇಲ್ಲಿಯೂ ಸಹ ಮುಸ್ಲಿಮನ್ನು ಕರ್ಕೊಂಬಂದರು. ಅಲ್ಲಿ 2 ಪ್ರಶ್ನೆಗಳನ್ನು ನಾವು ಕೇಳ್ಕೋಬೇಕಾಗತ್ತೆ ನಮಗೆ ನಾವೇ, ಮತ್ತು ನಾನು ಉತ್ತರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಒಂದು, ಬಂದಿರುವ ವ್ಯಕ್ತಿ ಹೇಳ್ತಾ ಇರೋ ವಿಚಾರ ಮುಖ್ಯನಾ, ಆತನ ಧರ್ಮ ಮುಖ್ಯನಾ? ಆತನ ಧರ್ಮಕ್ಕೂ ಅಲ್ಲಿ ಆಗಿರುವಂತಹ ಕೊಲೆ, ಸುಲಿಗೆ, ಅತ್ಯಾಚಾರ, ಹೂತು ಹಾಕಿರುವಂತಹದ್ದಕ್ಕೂ ಏನಾದರೂ ಸಂಬಂಧ ಇದೆಯಾ? ಅದು ಒಂದನೇದಾದರೆ. ಎರಡನೇದು, ಯಾಕೆ BJP ಮತ್ತು ಮತಾಂಧರು ಒಂದಷ್ಟು ಜನ ಈ ಪ್ರಕರಣವನ್ನು SITಗೆ ಕೊಟ್ಟಿದ್ದೇ ತಪ್ಪು, ತನಿಖೆನೇ ಆಗಬಾರ್ದು ಅಂತ ಹೇಳ್ತಿದ್ದಾರೆ? ಅದರ ಹಿಂದಿನ ಉದ್ದೇಶ ಏನು? ಉದ್ದೇಶ ತುಂಬ ಇಂಟ್ರೆಸ್ಟಿಂಗ್ ಇದೆ, ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಆಮೇಲೆ ಮೊದಲಿಗೆ ಆ ವ್ಯಕ್ತಿಯ ಧರ್ಮವನ್ನು ಕಟ್ಕೊಂಡು ಏನಾಗಬೇಕಾಗಿದೆ? ಸಮೀರ್ MD ವಿರುದ್ಧವಾಗಿಯೂ ಸಹ ನಾಯಿಗಳು ಬೊಗಳ್ತಾ ಇದ್ದಾರೆ. ಆತ ಮುಸ್ಲಿಂ. ಸೋ ವಾಟ್? ಸತ್ಯ ಹೇಳೋದಕ್ಕೆ ಮುಸ್ಲಿಂ ಆದ್ರೇನು, ಕ್ರೈಸ್ತ ಆದ್ರೇನು, ಬೌದ್ಧ ಆದ್ರೇನು, ಜೈನ ಆದ್ರೇನು, ಪಾರ್ಸಿ ಆದ್ರೇನು, ಸಿಖ್ ಆದ್ರೇನು, ಯಾರಾದ್ರೇನು? ವಿಚಾರ ನಿಜನಾ ಸುಳ್ಳ ತನಿಖೆ ಆಗಬೇಕು ಅಷ್ಟೇ. ಆತನ ಧರ್ಮ ಕಟ್ಕೊಂಡು ನಿಮ್ಗೇನಾಗಬೇಕಾಗಿದೆ? ನೋ, ಇಲ್ಲ, ನಮ್ಮ ಹೊಟ್ಟೆಪಾಡಿಗೆ ನಾವು ಮಾತಾಡಬೇಕಲ್ಲ ಅನ್ನೋ ರೀತಿಯಲ್ಲಿ ಅವನು ಕ್ರಿಶ್ಚಿಯನ್ ಅಂತ ಕೆಲವರು, ಅವನು ಮುಸ್ಲಿಂ ಅಂತ ಈಗ ಹೊಸ ಕತೆ R. ಅಶೋಕ್ ಅಂತವರು ಆ ಥರದ್ದು ಮಾಡ್ತಿರೋದು. ಇದು ಮೊದಲನೇ ವಿಚಾರ. ಆದರೆ ಎರಡನೇದು ಮುಖ್ಯವಾದಂಥದ್ದು, ಯಾಕೆ BJPಯವರು, ಸಂಘ ಪರಿವಾರದವರು, ಈ ಮತಾಂಧರು,
ಈ ರೀತಿಯ ವ್ಯಕ್ತಿಗಳು ಈ SITಯನ್ನು ವಿರೋಧಿಸ್ತಿದ್ದಾರೆ. ಅಲ್ಲಿ ನೂರಾರು ಹೆಣ್ಣು ಮಕ್ಕಳ ಹೆಣಗಳು ಬಿದ್ದಿದ್ದಾವೆ ಅಂತ ಹೇಳಿದ್ರು ಸಹ ಏನು ಪರವಾಗಿಲ್ಲ, ತನಿಖೆ ಬೇಕಾಗಿಲ್ಲ ಅಂತ ಯಾಕೆ ಹೇಳ್ತಾರೆ ಇವರು ಅಂತ. ಯಾಕೆ ಹೇಳ್ತಾರೆ ಅಂದರೆ ಇವರ ಜೀವನ ಪರ್ಯಂತ ರಾಜಕೀಯವನ್ನು ಅವರು ಜೀವನ ಕಟ್ಕೊಂಡಿರೋದೇನೆ ಒಂದು ಧರ್ಮದ ಆಧಾರದ ಮೇಲೆ, ಇನ್ನೊಂದು ದ್ವೇಷದ ಆಧಾರದ ಮೇಲೆ. ಧರ್ಮದ ಆಧಾರದ ಮೇಲೆ ಕಟ್ಕೊಂಡಿರೋದ್ರಿಂದ ಧರ್ಮಕ್ಷೇತ್ರಗಳನ್ನು ಧರ್ಮದ ಅಧಿಕಾರಿಗಳು ಅಂತ ಕರೆಸ್ಕೊಳ್ಳೋರು, ಮಠಾಧೀಶರು ಅಂತ ಕರೆಸ್ಕೊಳ್ಳೋರು, ಅವರು ಸುತ್ತನೇ ರಾಜಕೀಯವನ್ನು ಇವರು ಕಟ್ಕೊಂಡು ಇವರ ರಾಜಕೀಯ ಭವಿಷ್ಯವನ್ನು ಸೃಷ್ಟಿ ಮಾಡ್ಕೊಂಡಿರ್ತಾರೆ. ಅವರ ಮೇಲಿನ ಭಯದ ಮೇಲೇ ಜನ ಇವರನ್ನೂ ಸಹ ಫಾಲೋ ಮಾಡ್ತಿರ್ತಾರೆ. ಇಂಥವ್ರ ಜೊತೆಯಲ್ಲಿ ಇವರು ಓಡಾಡ್ತಿದ್ದಾರೆ, ಇವ್ರಿಗೆ ನಾವು ಓಟ್ ಹಾಕಬೇಕು ಅಂತ. ಮಠಾಧೀಶರ ಜೊತೆ ಓಡಾಡ್ತವ್ರೆ ಅಂದರೆ ನಾವೆಲ್ಲ ಅವರಿಗೆ ಓಟ್ ಹಾಕಬೇಕು, ಹಾಗೆ ಹೀಗೆ ಅಂತ ಈ ಧರ್ಮದ ಚೌಕಟ್ಟಿನೊಳಗಡೆ ಸಾಕಷ್ಟು ಷಡ್ಯಂತ್ರಗಳನ್ನು ರೂಪಿಸ್ಕೊಂಡಿರ್ತಾರೆ. ಈ ಪ್ರಕರಣ ಏನಾದರೂ ನಿಜ ಆಗಿದ್ದು ಎಲ್ಲವೂ ಸಹ ಸತ್ಯ ಹೊರಗಡೆ ಬಂದು ಇವರು ಕಟ್ಟಿರುವಂತಹ ಆ ಕೋಟೆ ಇದೆಯಲ್ಲ, ಧರ್ಮದ ಆಧಾರದ ಮೇಲೆ ಧರ್ಮದ ಲೇಪನ ಹಚ್ಚಿ ಕಟ್ಟಿರುವಂತಹ ಆ ಕೋಟೆ ಅದು ಛಿದ್ರ ಆಗಿ ಹೋದರೆ ಇವರ ರಾಜಕೀಯವೇ ಮುಗಿದು ಹೋಗುತ್ತೆ. ಇವರ ರಾಜಕೀಯ ಮುಗಿದು ಹೋಗುತ್ತೆ. BJP ಅನ್ನೋ ಪಕ್ಷದ ರಾಜಕೀಯನೇ ಮುಗಿದು ಹೋಗುತ್ತೆ. ಜನರ ಹತ್ರ ಹೋಗಿ ಮಠ ಮಾನ್ಯ, ದೇವಸ್ಥಾನ, ಗುಡಿ ಗೋಪುರ, ದೇವರು, ಹಿಂದುತ್ವ ಅಂತೆಲ್ಲ ಹೇಳೋಕ್ಕಾಗಲ್ಲ. ಅವಾಗ ಈ ಪ್ರಕರಣವನ್ನು ಎತ್ತೆತ್ತಿ ಹೇಳಿಬಿಡ್ತಾರೆ ಜನ. ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾರೆ. ಆ ಭಯ ಇದೆಯಲ್ಲ, ಆ ಭಯದ ಕಾರಣಕ್ಕೆ ಹೇಗಾದರೂ ಮಾಡಿ ಈ ತನಿಖೆಯನ್ನು ಯಾವುದೇ ಕ್ಷಣ ಹೇಗಾದರೂ ಮಾಡಿ ಯಾವ ಹಂತದಲ್ಲಾದರೂ ಇರಲಿ ಅದನ್ನು ನಿಲ್ಲಿಸ್ಬಿಡು, ಹಾಗೆ ಮಾಡಬೇಕು. ಸಾಧ್ಯ ಆಗಲಿಲ್ವಾ, ಆ ತನಿಖೆನೇ ಸರಿಯಲ್ಲ, ತಪ್ಪು ಅನ್ನೋದನ್ನು ಜನರ ಮನಸ್ಸಲ್ಲಿ ಬಿತ್ತಾ ಹೋಗಬೇಕು. ಮುಂದೆ ಆ ತನಿಖೆಯಿಂದ ಏನಾದರೂ ಹೊರಗಡೆ ಬಂದಾಗ ಇಲ್ಲ ನಾವು ಮೊದಲಿಂದ ಹೇಳ್ತಾ ಇದ್ದೀವಿ, ಆ ತನಿಖೆ ಡೊಂಗಿ, ಅದರಲ್ಲಿ ಬರ್ತಾ ಇರುವಂತಹ ಫಲಿತಾಂಶಗಳು ಸುಳ್ಳು, ಸತ್ಯ ಒಂದು ಇಲ್ಲ, ಅದು ಷಡ್ಯಂತ್ರ, ಹಿಂದೂ ಧರ್ಮದ ವಿರುದ್ಧ ಷಡ್ಯಂತ್ರದ ಭಾಗವಾಗಿ ಈ ರಿಪೋರ್ಟ್ ಬಂದಿದೆ ಅಂತಲೋ ಇನ್ನೇನೋ ಕಥೆ ಕಟ್ಟೋದಕ್ಕೆ ಇವರಿಗೆ ಈಗಲಿಂದಲೇ ಅಡಿಪಾಯ ಹಾಕ್ಕೊಳ್ತಾರೆ. ಫೌಂಡೇಶನ್ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದಾರೆ ಇವರು. ಆ ಫೌಂಡೇಶನ್ನ ಭಾಗವಾಗಿ ಇವರೆಲ್ಲ ಬಾಯಿ ಬಡ್ಕೊಳ್ತಿರೋದು. ಒಂದಷ್ಟು ಜನ ಯೂಟ್ಯೂಬರ್ಗಳಿಗೂ ಬಿಸ್ಕೆಟ್ ಬಿಸಾಕಿದ್ದಾರೆ, ಒಂದಷ್ಟು ಮಾಧ್ಯಮದವ್ರಿಗೂ ಬಿಸ್ಕೆಟ್ ಬಿಸಾಕಿದ್ದಾರೆ. ಎಲ್ಲರ ಬಾಯಲ್ಲೂ ಬೊಗಳೋದು ಒಂದೇ ಸಮ ಬೊಗಳ್ತಾನೇ ಇದ್ದಾರೆ. ತನಿಖೆ ಯಾಕೆ. ಎಂಥ ನೀಚ ಮನಸ್ಥಿತಿಗಳು. ಯಾವನ ಪುಡಿ ರೌಡಿ ಇನ್ನೊಂದು ಪುಡಿ ರೌಡಿಯಿಂದ ಕೊಲೆ ಆದರೆ NIA ತನಿಖೆಗೆ ಒತ್ತಾಯಿಸಿ ಸ್ಟ್ರೈಕ್ ಮಾಡ್ತಾರೆ. ಯಾವನ ಪೊರ್ಕಿ ಇನ್ನೊಂದು ಪೊರ್ಕಿಯಿಂದ ಕೊಲೆ ಆದರೆ NIA ಬರಬೇಕು, CBI ಬರಬೇಕು ಅಂತೆಲ್ಲ ಗಲಾಟೆ ಮಾಡ್ತಾರೆ. ಇಲ್ಲಿ ನೂರಾರು ಹೆಣ್ಣು ಮಕ್ಕಳು ಜೀವ ಹೋಗಿದೆ, ಅತ್ಯಾಚಾರಗಳಾಗಿದ್ದಾವೆ, ಕೊಲೆಗಳಾಗಿದ್ದಾವೆ, ದೌರ್ಜನ್ಯ ಆಗಿದೆ, ಹೂತು ಹಾಕಿದ್ದೀನಿ, ಸುಟ್ಟು ಹಾಕಿದ್ದೀನಿ ಅಂತ ಒಬ್ಬ ವ್ಯಕ್ತಿ ಹೇಳ್ತಾನೆ. ಅದಕ್ಕೆ ಹೊಣೆ ಬೇರೆಯವನಿದ್ದಾನೆ, ನನಗೆ ಬರೀ ಆಜ್ಞೆಗಳು ಬಂತು, ನಾನು ಮಾಡಿದ್ದಷ್ಟೇ ಅಂತ ಹೇಳ್ತಾನೆ. ಆದರೆ ಇದಕ್ಕೆ ಮಾತ್ರ ತನಿಖೆ ಬೇಡವಂತೆ. ಅದೇ ನಾಳೆ ಬೆಳಗ್ಗೆ ಯಾವನಾದರೂ ಪುಡಿ ರೌಡಿ ಸತ್ತೋಗ್ಲಿ, ಬೀದಿಗೆ ಬಂದುಬಿಡ್ತಾರೆ. ಎಲ್ಲಿ NIA, ಎಲ್ಲಿ CBI, ಎಲ್ಲಿ SIT ಮಾಡಿ ತನಿಖೆ ಮಾಡಿ ಅಂತ ಬಾಯಿ ಬಡ್ಕೊಳ್ತಾರೆ. ಸೊ R ಅಶೋಕ್ ಅಂತವ್ರು ಬಾಯಿ ಬಡ್ಕೊಳ್ತಿರೋದಕ್ಕೆ ಕಾರಣ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗಿರಬೇಕು. ಅವರ ಭವಿಷ್ಯನೇ ಈಗ ಅಡಕತ್ತರಿಯಲ್ಲಿ ಸಿಗಾಕೊಂಬಿಟ್ಟಿದೆ, ಅವರ ಭವಿಷ್ಯ. ಹಾಗಾಗಿ ಇಂತಹ ನೀಚ ಮನಸ್ಥಿತಿಯಿಂದ ನೀಚ ಮಾತುಗಳನ್ನು, ನೀಚ ಥಿಯರಿಗಳನ್ನು ಬಿಡ್ತಿದ್ದಾರೆ. ಷಡ್ಯಂತ್ರ ಹಿಂದೂ ಧರ್ಮದ ವಿರುದ್ಧ ಅಂತ. ಎಷ್ಟು ಸಿಟ್ಟು ಬರುತ್ತೆ ಇವ್ರ ಮೇಲೆ ಅಂದರೆ ಅಷ್ಟು ಸಿಟ್ಟು ಬರುತ್ತೆ. ಆದರೆ ಏನು ಮಾಡೋದು, ಇವ್ರ ಥರ ನಾವು ಬಿಹೇವ್ ಮಾಡೋಕ್ಕಾಗಲ್ಲ. ಕೆಟ್ಟ ಮಾತುಗಳನ್ನು ಬೈಬೇಕು ಅನ್ನೋದು ನಾಲ್ಗೆವರೆಗೂ ಬಂದುಬಿಡುತ್ತೆ. ಅಷ್ಟು ಕೆಟ್ಟ ಕೊಳಕ ಮನಸ್ಥಿತಿಗಳು ಇವರೆಲ್ಲ. ಅದೇ ಇವ್ರ ಮನೆ ಹೆಣ್ಣು ಮಕ್ಕಳು ಯಾರಾದರೂ ಅದರಲ್ಲಿ ಒಬ್ಬರಾಗಿದ್ದಿದ್ದಾರೆ ಎಷ್ಟು ಬಾಯಿ ಬಡ್ಕೊಂಡಿರೋರು, ಕಂಡವ್ರ ಮಕ್ಕಳು, ಯಾರ್ದೋ ಮಕ್ಕಳು ಹೋಗಲಿ, ಕಚಡ ಮಾಧ್ಯಮಗಳು, ಕುಂತ್ರಿ ರಾಜಕಾರಣಿಗಳು, ಎಲ್ಲರದು ಅದೇ ಬಾಡು. ನೋಡೋಣ. SIT ಅವರು ಇವತ್ತೇನೋ ಭಾರಿ ಕೆಲಸ ಮಾಡಿದ್ದಾರೆ, ಇನ್ನೂ ಸಿಕ್ಕಾಪಟ್ಟೆ ಕೆಲಸ ಇದೆಯಂತೆ, ಅಷ್ಟು ಹೆಣಗಳಿದ್ದಾವಂತೆ. ಮಾಡಿ ಸುಸ್ತಾಗಲಿ. ಆದರೆ ತನಿಖೆ ಮಾತ್ರ ಸುಸ್ತಾಗದೇ ಇರಲಿ. ತನಿಖೆ ಚುರುಕಾಗಿ ನಡೀಲಿ, ತನಿಖೆ ನಿಖರವಾಗಿ ನಡೀಲಿ. ಮತ್ತು ತಪ್ಪಿತಸ್ಥರು ಯಾರೇ ಆಗಿರಲಿ, ಎಷ್ಟೇ ಎತ್ತರದವನಾಗಿರಲಿ, ಒಳಗೆ ಹೋಗಲೇಬೇಕು. ಆ ಮಟ್ಟಕ್ಕೆ ತನಿಖೆ ಒಂದು ರೀತಿ ಜಸ್ಟಿಸ್ ಫಾರ್ ಎವ್ರಿಬಡಿ ಅನ್ನೋ ರೀತಿಯಲ್ಲಿ ನಡೆಯಲಿ ಅಂತ ಆಶಿಸೋಣ ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.